ನಗಬೇಕು. ಒಂದು ಸಲ ಒಂದು ಪಾನ್ ಬಿಡ ಅಂಗಡಿಯ ಪಾನ್ವಾಲ ನಮ್ಮ ಗುಂಡ ಇದ್ದಾನಲ್ಲ, ಗುಂಡನ ಹತ್ರ, ಗುಂಡ, ನಿನಗೊಂದು ನಾನು ಪ್ರಶ್ನೆ ಕೇಳ್ತೇನೆ, ಆ ಪ್ರಶ್ನೆಗೆ ನೀನು ಸರಿಯಾದ ಉತ್ತರ ಕೊಟ್ಟರೆ ನೀನು ಬುದ್ಧಿವಂತ, ಇಲ್ಲದಿದ್ದರೆ ನೀನು ಹೆಡ್ಡ ಆಗ್ಬೋದಾ ಅಂತ ಕೇಳಿದ. ಗುಂಡ ಆಯ್ತು ಕೇಳು ಕೇಳು ಅಂತ ಹೇಳಿದ. ಆ ಪಾನ್ವಾಲ ಒಂದು ಪ್ರಶ್ನೆ ಕೇಳಿದ. ನೋಡು ಮಾರಾಯ, ನನ್ನ ಅಪ್ಪನಿಗೆ ನಾವು 3 ಜನ ಮಕ್ಕಳು. ಮೊದಲನೆಯವ ಮುಂಬೈಯಲ್ಲಿದ್ದಾನೆ, ಎರಡನೇಯವ ಡೆಲ್ಲಿಯಲ್ಲಿದ್ದಾನೆ, ಮೂರನೇಯವ ಎಲ್ಲಿದ್ದಾನೆ ಹೇಳು ನೋಡೋಣ ಅಂತ. ಗುಂಡ ಆಲೋಚನೆ ಮಾಡಿದ, ತಲೆಗೆ ಹೋಗಿಲ್ಲ. ಕೊನೆಗೆ ಪಾನ್ವಾಲನ ಹತ್ರ ಕೇಳಿದ, ನೀನೇ ಹೇಳು ಮಾರಾಯ ಅಂತ ಹೇಳಿದ. ಪಾನ್ವಾಲ ಹೇಳಿದ, ಮೂರನೆಯವ ಪಾನ್ ಬೀಡ ಅಂಗಡಿಯಲ್ಲಿ ಇದ್ದಾನೆ ಅಂತ ಹೇಳಿದ. ಗುಂಡನಿಗೆ ಭಾರಿ ಖುಷಿ ಆಯಿತು. ಎಂಥ ಸೂಪರ್ ಪ್ರಶ್ನೆ ಮಾರಾಯ, ಸೂಪರ್ ಕ್ವಶನ್ ಅಂತ ಹೇಳಿದ. ನೆಕ್ಸ್ಟ್ ಡೇ ನಮ್ಮ ಗುಂಡ ಒಂದು ಮದುವೆಗೆ ಹೋಗಿದ್ದ. ಅಲ್ಲಿ ಆ ಫಂಕ್ಷನಲ್ಲಿ ಅವನ ಫ್ರೆಂಡ್ಸ್ ಎಲ್ಲ ಕೂತಿದ್ರು. ಅವ್ರ ಹತ್ರ ಹೋಗಿ ಅವನು ಅದೇ ಪ್ರಶ್ನೆ ಕೇಳಿದ. ನನ್ನ ಅಪ್ಪನಿಗೆ ನಾವು 3 ಜನ ಮಕ್ಕಳು, ಮೊದಲನೇವ ಮುಂಬೈಯಲ್ಲಿದ್ದಾನೆ, ಎರಡನೇವ ಡೆಲ್ಲಿಯಲ್ಲಿದ್ದಾನೆ, ಮೂರನೇವ ಎಲ್ಲಿದ್ದಾನೆ ಅಂತ ಕೇಳಿದ. ಅದರಲ್ಲಿ ಒಬ್ಬ ಸ್ವಲ್ಪ ಬುದ್ಧಿವಂತ ಇದ್ದ. ಅವನು ಹೇಳಿದ, ಮೂರನೇವ ನೀನೆಲ್ಲೋ ಮಾರಾಯ ಅಂತ ಹೇಳಿದ. ಅದಕ್ಕೆ ಗುಂಡ, ಅಲ್ಲ, ಮೂರನೇವ ಪಾನ್ಬಿಡ ಅಂಗಡಿಯಲ್ಲಿದ್ದಾನೆ ಅಂತ ಹೇಳಿದ. ಒಂದ್ಸರ್ತಿ ಒಬ್ಬ ಹುಡುಗ ಒಂದು ಹುಡುಗಿಗೆ ಮೊಬೈಲಲ್ಲಿ ಕಾಲ್ ಮಾಡಿದ, ಅಥವಾ ಹುಡುಗನಿಗೆ ಮೊಬೈಲಲ್ಲಿ ಕರೆ ಮಾಡಿದ್ರು. ಬೋತ್ ದ ಥಿಂಗ್ಸ್ ಹ್ಯಾಪನ್ ನೌ ಡೇಸ್. ಆಫ್ಟರ್ ಪ್ರಿಲಿಮಿನರಿ ರೌಂಡ್ ಲೈಕ್ ಹಲೋ, ಹೌ ಆರ್ ಯು, ಫೈನ್, ಇದೆಲ್ಲ ಆದಮೇಲೆ ಹುಡುಗಿ ಹತ್ರ ಕೇಳಿದ, ವೇರ್ ಆರ್ ಯು ರೈಟ್ ನೌ ಅಂತ. ಅದಕ್ಕೆ ಹುಡುಗಿ ಹೇಳಿದ್ದು, ಐ ಆಮ್ ಟ್ರಾವೆಲಿಂಗ್ ಬೈ ಮೈ ಡ್ಯಾಡೀಸ್ BMW ಕಾರ್, ಬಿಗ್ ಕಾರ್, ದೊಡ್ಡ ಕಾರ್ ಅಂತದ್ದು. I am traveling by my daddy's BMW car. I am going to the temple. From temple, I will go to the city center. From city center, I will call you back. Okay ಅಂತ ಹೇಳಿದ್ರು. ಆಮೇಲೆ ಅವಳು ಹುಡುಗನ ಹತ್ರ ಕೇಳಿದ್ಳು, ವೇರ್ ಆರ್ ಯು ರೈಟ್ ನೌ ಅಂತ. ಅದಕ್ಕೆ ಹುಡುಗ ಹೇಳಿದ, ಐ ಆಮ್ ಟ್ರಾವೆಲಿಂಗ್ ಬೈ ಸಿಟಿ ಬಸ್ ನಂಬರ್ 12. ಐ ಆಮ್ ಜಸ್ಟ್ 4 seats behind you. I have taken your ticket. You don't take again. Okay ಅಂತ ಹೇಳಿದ್ರು. ಹುಡುಗಿಯರಿಗೆ ಒಂದು ವೇಳೆ ಬೇಜಾರಾದರೆ ನೀವು ಈ ಜೋಕನ್ನು ಬೇರೆಯವರಿಗೆ ಹೇಳುವಾಗ ಹುಡುಗ ಹುಡುಗಿ ರೋಲನ್ನು ಇಂಟರ್ಚೇಂಜ್ ಮಾಡಿ, ಆಯ್ತಾ? ಒಂದು ಸರ್ತಿ ನಮ್ಮ ಗುಂಡ ಇದ್ದಾನಲ್ಲ, ಅವನೊಂದು ಸೋಷಿಯಲ್ ಕ್ಲಬ್ಬಿಗೆ ಹೊರಟ. ಫಸ್ಟ್ ಟೈಮ್ ಹೋಗೋ ಮೊದಲು ಅವನ ಫ್ರೆಂಡ್ ಹತ್ರ ಕೇಳಿದ, ಅಲ್ಲಿ ಹೇಗೆ ಬಿಹೇವ್ ಮಾಡಬೇಕು ಅಂತ. ಅವನ ಫ್ರೆಂಡ್ ಹೇಳಿದ, ಅಲ್ಲೆಲ್ಲ ಸಿಕ್ಕಾಪಟ್ಟೆ ಮಾತಾಡಲಿಕ್ಕೆ ಹೋಗಬಾರ್ದು, ಯಾರಾದರೂ ಹೆಣ್ಣು ಮಕ್ಕಳು ಎದುರು ಸಿಕ್ಕಿದರೆ ಹಲೋ, ಹೌ ಆರ್ ಯು, ಮದುವೆ ಆಗಿದೆಯಾ, ಮಕ್ಕಳೆಷ್ಟು, ಇಷ್ಟೇ ಮಾತನಾಡಬೇಕು, ಅದಕ್ಕಿಂತ ಹೆಚ್ಚು ಮಾತನಾಡಬಾರ್ದು ಅಂತ ಹೇಳಿದ. ಇವನು ಓಕೆ ಅಂತ ಹೇಳಿ ಹೊರಟ. ಅಲ್ಲಿ ಕ್ಲಬ್ಬಿಗೆ ಹೋದ ಕೂಡಲೇ ಎದುರಿಗೆ ಒಂದು ಸುಂದರವಾದ ತರುಣಿ ಎದುರು ಸಿಕ್ಕಿದ್ಲು. ಇವನು ಕೂಡಲೇ ಹಲೋ ಹೇಳಿದ. ಅವಳು ಹಲೋ ಹೇಳಿದ್ಲು. ಹೌ ಆರ್ ಯು ಅಂತ ಹೇಳಿದ. ಫೈನ್ ಹೇಳಿದ್ಲು. ಆಮೇಲೆ ಮದುವೆ ಆಗಿದೆಯಾ ಅಂತ ಕೇಳಿದ. ಅವಳು ಇಲ್ಲ ಅಂತ ಹೇಳಿದಳು. ಮಕ್ಕಳೆಷ್ಟು ಅಂತ ಕೇಳಿದ. ಒಂದು ಕೆನ್ನೆಗೆ ಬಿಟ್ಲು. ಅಯ್ಯೋನು ಕೆನ್ನೆ ಕೆಂಪಾಯಿತು. ನಾನೇನು ತಪ್ಪು ಮಾಡಿದೆ ಅಂತ ಆಲೋಚನೆ ಮಾಡಿ ಮುಂದೆ ಹೋಗ್ತಾ ಇರಬೇಕಿದ್ರೆ ಅವಳು 40-50 ವರ್ಷದ ಅವಳು ಹೆಂಗಸು ಬರ್ತಾಯಿದ್ಲು. ಇವನನ್ನು ನೋಡಿ ನಕ್ಕಳು. ಇವನು ಹಲೋ ಹೇಳಿದ. ಆಮೇಲೆ ಹೌ ಆರ್ ಯು ಅಂತ ಹೇಳಿದ. ಆಮೇಲೆ ಕೇಳಿದ, ಮಕ್ಕಳೆಷ್ಟು ನಿಮಗೆ ಅಂತ ಕೇಳಿದ. ಅವಳು 2 ಜನ ಅಂತ ಹೇಳಿದ್ಲು. ಮದುವೆ ಆಗಿದೆಯಾ ಅಂತ ಕೇಳಿದ. ಹೇಗಾಗಿಬಿಡ್ಬೇಕು ಗುಂಡನ ಪರಿಸ್ಥಿತಿ. ಒಂದು ಸರ್ತಿ ನಮ್ಮ ಗುಂಡ ಕಾಡಿಗೆ ಹೋದ. ಕಾಡಿಗೆ ಹೋಗುವಾಗ ಎದುರಿಂದ ಒಂದು ಹುಲಿ ಎದುರಿಗೆ ಬಂತು. ಏನಾಗಬೇಕು ಅವನ ಅವಸ್ಥೆ. ನಾನು ಸತ್ತೆ ಅಂತ ಅವನ ಮನಸ್ಸು ಹೇಳಿತು. ಆಗ ಅವನ ಇನ್ನೊಂದು ಮನಸ್ಸು ಹೇಳಿತು, ಗುಂಡ ಸಾಯುತ್ತಿದ್ದರೆ ಹೋರಾಡಿ ಸಾಯು ಅಂತ ಹೇಳಿತು. ಅವನಿಗೆ ಅದು ಹೌದಂತ ಅನಿಸಿತು. ಅವನು ಕೂಡ ಫೈಟ್ ಮಾಡಲಿಕ್ಕೆ ರೆಡಿಯಾದ. ಜಸ್ಟ್ ಇಮ್ಯಾಜಿನ್, ಎದುರಿಂದ ಹುಲಿ ಹಾರಲಿಕ್ಕೆ ರೆಡಿಯಾಗಿದೆ, ಗುಂಡ ಫೈಟ್ ಮಾಡಲಿಕ್ಕೆ ರೆಡಿಯಾಗಿದ್ದಾನೆ. ಹುಲಿ ಹಾ ಅಂತೇಳಿ ಹಾರಿತು ಇವನ ಮೇಲೆ. ಇವನು ಅದರ ಬಾಯೊಳಗೆ ಕೈ ಹಾಕಿಬಿಟ್ಟ. ಜಸ್ಟ್ ಇಮ್ಯಾಜಿನ್, ಬಾಯೊಳಗೆ ಹೋಯ್ತು ಕೈ, ಹೊಟ್ಟೆಯೊಳಗೆ ಹೋಯ್ತು ಕೈ, ಹೋಯ್ತು. ಬಾಲ ಸಿಕ್ಕಿತು. ಬಾಲ ಎಳೆದು ಬಿಟ್ಟ. ಹುಲಿ ಉಪ್ರೇಟೆ.
ಇನ್ಸೈಡ್ ಔಟ್. ಅರ್ಥ ಆಗಿಲ್ವೇ? ಮನೆಯಲ್ಲಿ ಫುಲ್ ಅಕ್ಕಿ ತುಂಬಿದ ಚೀಲ ಹೀಗೆ ಇದ್ದರೆ ಇದರೊಳಗೆ ಹೀಗೆ ಕೈ ಹಾಕಿ ಹೀಗೆ ಎಳೆದು ಬಿಡಿ. ಮನೆಯಲ್ಲಿ ಮಾತ್ರ ಯಾರು ಇರಬಾರ್ದು. ಇದು ಹುಲಿ ಜೋಕ್ 1. ಈ ಸೌತ್ ಆಫ್ರಿಕಾದ ಇಥಿಯೋಪಿಯಾ ಅಂತ ಒಂದು ದೇಶ ಇದೆ. ಅಲ್ಲಿಯ ಜನರು ತುಂಬ ಬಡವರು, ಪಾಪ ತಿನ್ನಲಿಕ್ಕೆ ಗತಿ ಇಲ್ಲ. ಅಲ್ಲಿ ಇಲಿಗಳ ಸಮಸ್ಯೆ. ಈ ಇಲಿಗಳು ಏನು ಮಾಡ್ತಿದ್ದವು ಅಂತ ಹೇಳಿದರೆ, ಇವತ್ತರ ಇದ್ದ ಅಲ್ಪ ಸ್ವಲ್ಪ ತಿಂಡಿಯನ್ನು ಕೂಡ ಹಿಡ್ಕೊಂಡು ಹೋಗ್ತಿದ್ದವು. ಜನಗಳು ಭಾರಿ ಬೇಜಾರಲ್ಲಿದ್ದರು. ಅಷ್ಟೊತ್ತಿಗೆ ಅಲ್ಲಿ ಒಬ್ಬ ಸೈಂಟಿಸ್ಟ್ ಅಮೆರಿಕಾಗೆ ಹೋಗಿ ರಿಸರ್ಚ್ ಮಾಡಿಕೊಂಡು ಬಂದು ಎಲ್ಲರನ್ನು ಕರೆದ, ಬನ್ನಿ ಇಟ್ ಈಸ್ ವೆರಿ ಈಸಿ ಟು ಕಿಲ್ ದ ರ್ಯಾಟ್ಸ್ ಅಂತ ಹೇಳಿದ. ಜನಗಳಿಗೆ ಭಾರಿ ಖುಷಿಯಾಗಿ ಸೇರಿದರು. ಇವನು ಹೇಳಿದ, ನೋಡಿ ಈ ಇಲಿಗಳು ಎಲ್ಲೆಲ್ಲ ಓಡಾಡ್ತವೆ ನೋಡಿ, ಅಲ್ಲೆಲ್ಲ ಗೋಡೆಯಲ್ಲಿ ಮಾಟೆಗಳು ಅಥವಾ ರಂಧ್ರಗಳು ಇರ್ತವೆ. ನೀವೇನು ಮಾಡಬೇಕಂದ್ರೆ, ಒಂದು ಬಟಾಟೆಯನ್ನು ಆ ರಂಧ್ರದ ಈ ಕಡೆ ಇಡಬೇಕು, ಟೊಮೆಟೊವನ್ನು ರಂಧ್ರದ ಈ ಕಡೆ ಇಡಬೇಕು, ಒಂದು ಕೋಲು ಹಿಡ್ಕೊಂಡು ನಿಲ್ಲಬೇಕು. ರಾತ್ರಿ ಹೊತ್ತಿನಲ್ಲಿ ಇಲಿಗಳು ಹೊರಗೆ ಬರ್ತವೆ. ಈ ಕಡೆ ನೋಡ್ತದೆ ಬಟಾಟೆ, ಈ ಕಡೆ ನೋಡ್ತದೆ ಟೊಮೆಟೊ, ಬಟಾಟೆ ಟೊಮೆಟೊ ಯಾವುದು ತಿನ್ನುವುದಂತ ಕನ್ಫ್ಯೂಷನಲ್ಲಿ ಇರ್ತವೆ. ಆಗ ಹೊಡೀರಿ, ಇಲಿ ಸಾಯ್ತದೆ ಅಂತ ಹೇಳಿದ. ಜನಗಳಿಗೆ ಭಾರಿ ನಿರಾಶೆ ಆಯಿತು. ಸ್ವಾಮಿ, ನಮಗೆ ಇಲ್ಲಿ ತಿನ್ನಲಿಕ್ಕೆ ಬಟಾಟೆ ಟೊಮೆಟೊ ಇಲ್ಲ, ಇನ್ನು ಆ ಇಲಿಗಳಿಗೆ ಎಲ್ಲಿಂದ ಇಡೋದು ಅಂತ ಹೇಳಿದ. ಹೌದಾ, ವಾಟ್ ಸ್ಟಿಲ್ ಈಸಿಯರ್ ಮೆಥಡ್ ಅಂತ ಹೇಳಿದ. ನೀವು ಆ ಕಡೆ ಬಟಾಟೆನೂ ಇಡಬೇಡಿ, ಈ ಕಡೆ ಟೊಮೆಟೊನೂ ಇಡಬೇಡಿ, ಒಂದು ಕೋಲ್ ಹಿಡ್ಕೊಂಡು ನಿಲ್ಲಿ. ರಾತ್ರಿ ಹೊತ್ತಿನಲ್ಲಿ ಇಲಿಗಳು ಹೊರಗೆ ಬರ್ತವೆ. ಈಚೆ ನೋಡುತ್ತದೆ ಬಟಾಟೆ ಇಲ್ಲ, ಈಚೆ ನೋಡುತ್ತದೆ ಟೊಮೆಟೊ ಇಲ್ಲ, ಬಟಾಟೆ ಇಲ್ಲ ಟೊಮೆಟೊ ಇಲ್ಲ, ಬಟಾಟೆ ಇಲ್ಲ ಟೊಮೆಟೊ ಇಲ್ಲ, ಟೋಟಲ್ ಕನ್ಫ್ಯೂಷನಲ್ಲಿ ಇರ್ತವೆ. ಆಗ ಹೊಡೀರಿ, ಇಲಿ ಸಾಯ್ತದೆ. ಏನಂತೀರಿ?